ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ನೂತನ ಶಾಸಕ ಜೀವರಾಜ್ಗೆ ಈಗ ಶಾಕ್ ಎದುರಾಗಿದೆ. ಚುನಾವಣಾ ಆಯೋಗದಿಂದ ಗೆಲುವು ಅಂತ ಘೋಷಿಸ್ತಾ ಇದ್ದಂತೆ ಶಾಕ್ ಎದುರಾಗಿದೆ. ನೋಡಿ, ಗೆಲುವು ಅಂತ ಘೋಷಿಸ್ತಾ ಇದ್ದಂತೆ ಈಗ ಶಾಕ್ ಎದುರಾಗಿರೋದು. ಅಂಚೆ ಮತಗಳ ಟ್ಯಾಂಪರಿಂಗ್ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಚುನಾವಣಾ ಅಧಿಕಾರಿಗಳು ಸೇರಿದಂತೆ IAS ಅಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ನಗರ ಪೊಲೀಸ್ ಠಾಣೆಯಲ್ಲಿ 3 ವಿರುದ್ಧ ಕೇಸ್ ದಾಖಲಾಗಿದೆ. ಚಿಕ್ಕಮಗಳೂರಿನಲ್ಲಿ ದೂರು ನೀಡಿದ್ದಂತ ಮತ ಎಣಿಕೆ ಟೇಬಲ್ನ ಏಜೆಂಟ್ ಸ್ಟ್ರಾಂಗ್ ರೂಮ್ ಸೀಲ್ ಆಗಿರಲಿಲ್ಲ. ಮತ ಪತ್ರಗಳಿದ್ದ ಟ್ರಂಕ್ ಓಪನ್ ಆಗಿತ್ತು. ಮತ ಟ್ಯಾಂಪರಿಂಗ್ ಆಗಿರುವಂತ ಅನುಮಾನ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಅನ್ವಯ 3 ವಿರುದ್ಧ ಈಗ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. 3 ವಿರುದ್ಧ ವಂಚನೆ, ಕ್ರಿಮಿನಲ್, ಫೋರ್ಜರಿ ಕೇಸ್ ದಾಖಲಾಗಿದೆ. ಎಫ್ಐಆರ್ ರದ್ದು ಕೋರಿ ಜೀವರಾಜ್ ಪರ ವಕೀಲರು ಈಗ ರಿಟ್ ಅರ್ಜಿಯನ್ನ ಹಾಕೊಂಡಿದ್ದಾರೆ. ವಕೀಲರ ಮೂಲಕ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದಂತ ಜೀವರಾಜ್, ಶೃಂಗೇರಿ ನೂತನ ಶಾಸಕ ಜೀವರಾಜ್ಗೆ ಈಗ ಶಾಕ್ ಎದುರಾಗಿದೆ. ಇಲ್ಲಿವರೆಗೂ ಕೂಡ ಅಧಿಕಾರ ಅನುಭವಿಸಿದಂತ ರಾಜೇಗೌಡ ಈಗ ಮಾಜಿ ಶಾಸಕರಾದ್ರು. ಸದ್ಯ ಈಗ ಬಿಜೆಪಿಯ ಶಾಸಕರಾಗಿ ಆಯ್ಕೆ ಆಗಿರೋದು ಜೀವರಾಜ್. ಆದರೆ ಜೀವರಾಜ್ಗೆ ಈಗ ಒಂದಷ್ಟು ಶಾಕ್ ಎದುರಾಗಿದೆ. ಕಾರಣ 3 ವಿರುದ್ಧ ಫೋರ್ಜರಿ, ವಂಚನೆ ಸೇರಿದಂತೆ ಕೆಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದನ್ನ ಫೇಸ್ ಮಾಡುವಂತ ಸಂಕಷ್ಟ ಈಗ ಜೀವರಾಜ್ಗೆ ಎದುರಾಗಿದೆ.